ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ಲು ಹಳಗೋಡಿ. ಡಿಯರ್ ಫ್ರೆಂಡ್ಸ್, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸ್ಗಳನ್ನು ಹೇಗೆ ಸಿದ್ಧಪಡಿಸಬೇಕು, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸನ್ನು ಸಿದ್ಧಪಡಿಸೋದ್ರಿಂದ ನಿಮಗೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ನಿಮಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಸೊ ಅದಷ್ಟೇ ಅಲ್ಲ, ನಾನು ಇಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕೆಳಗಡೆ ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಮಿಸ್ ಮಾಡದೆ ಶೇರ್ ಮಾಡಿ, ಅವರೆಲ್ಲರೂ ಕೂಡ ಇದನ್ನು ನೋಡುವಂತಾಗಲಿ. ಸೊ ಎನಿವೆ, ಮೊದಲನೇದಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸನ್ನು ಸಿದ್ಧಪಡಿಸೋದು ಹೇಗೆ. ಹೌದಾ? ಡಿಯರ್ ಫ್ರೆಂಡ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂದಿನ ದಿನಮಾನದಲ್ಲಿ ಪ್ರತಿ ಎಕ್ಸಾಮಿನೇಷನ್ನಲ್ಲಿಯೂ ಕೂಡ ಕ್ವಶನ್ಸ್ಗಳು ಒಂದಕ್ಕಿಂತ ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇವೆ. ಸೊ ಇದರಿಂದ ನಿಮಗೇನು ಅನ್ನಿಸ್ತಾ ಇದೆ, ನಾನು ಎಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ, ಎಷ್ಟು ಸ್ಟಡಿ ಮಾಡ್ತಾ ಇದ್ದೀನಿ, ಎಲ್ಲ ಬುಕ್ಸ್ಗಳನ್ನು ಓದಿದ್ದೀನಿ, ಆದರೂ ಕೂಡ ಕ್ವಶನ್ಸ್ಗಳಿಗೆ ನನಗೆ ಸರಿಯಾಗಿ ಉತ್ತರಿಸೋಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ನೋವು ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಆದರೆ ನೀವು ಮಾಡಿರ್ತಕ್ಕಂಥ ಒಂದು ತಪ್ಪು ಏನು ಅಂತಂದರೆ, ಪ್ರತಿಯೊಂದು ವಿಷಯಗಳ ಬಗ್ಗೆ ಸರಿಯಾಗಿ ನೋಟ್ಸ್ಗಳನ್ನು ಮಾಡದೇ ಇರೋದ್ರಿಂದ, ಆಮೇಲೆ ಎಕ್ಸಾಮಿನೇಷನ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅದನ್ನು ತಿಳಿದುಕೊಂಡು ನೀವು ನೋಟ್ಸನ್ನು ಸಿದ್ಧಪಡಿಸದೇ ಇರೋದರಿಂದ ಈ ರೀತಿ ಸಮಸ್ಯೆಯನ್ನು ನೀವು ಎಕ್ಸಾಮಿನೇಷನ್ ಹಾಲ್ನಲ್ಲಿ ಎದುರಿಸಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು ನಿಮಗೇನು ಅಂತಂದರೆ, ನೀವು ಒಬ್ಬ ಸೀರಿಯಸ್ ಅಸ್ಪೈರೆಂಟ್ ಆಗಿದ್ದರೆ, ಅದು PSI ಎಕ್ಸಾಮಿನೇಷನ್ ಆಗಿರಲಿ, KS ಎಕ್ಸಾಮಿನೇಷನ್ ಆಗಿರಲಿ, ಅಥವಾ FDA ಎಕ್ಸಾಮಿನೇಷನ್ ಆಗಿರಲಿ, ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ, ಅದು IASC ಆಗಿರಲಿ, ನೀವು ಯಾವ ಎಕ್ಸಾಮಿನೇಷನ್ಗೆ ಓದ್ತಾ ಇದ್ದೀರಿ ಆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಸ್ವಂತ ನೋಟ್ಸ್ಗಳನ್ನು ಸಿದ್ಧಪಡಿಸಲೇಬೇಕು. ಆ ಸಿದ್ಧಪಡಿಸೋದ್ರಿಂದ ನೀವು ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಹಾಗಾದರೆ ಹೇಗೆ ಸಿದ್ಧಪಡಿಸೋದು ನೋಟ್ಸ್? ಭಾಳಷ್ಟು ವಿದ್ಯಾರ್ಥಿಗಳೇನು ಮಾಡ್ತೀರಿ ಅಂತಂದರೆ, ನೋಟ್ಸು ಸಿದ್ಧಪಡಿಸುವಾಗ ಆ ಪುಸ್ತಕವನ್ನು ತೆಗೆದುಕೊಳ್ತೀರಿ, ಪುಸ್ತಕದಲ್ಲಿ ಏನು ಯಥಾ ರೀತಿಯಾಗಿ ಬರೆದಿದೆಯೋ ಅದನ್ನೇ ಬರಿತಾ ಹೋಗ್ತೀರಿ, ಅದೇ ನೋಟ್ಸ್ ಅಂತ ಅನ್ಕೊತೀರಿ. ದಟ್ ಈಸ್ ರಾಂಗ್. ನೀವು ನೋಟ್ಸ್ ಸಿದ್ಧಪಡಿಸ್ಬೇಕಾದ್ರೆ ಅದನ್ನು ಹೇಗೆ ಸಿದ್ಧಪಡಿಸ್ಬೇಕು ಅಂತಂದರೆ, ಮೊದಲು ಒಂದು 8-10 ವರ್ಷಗಳ ಹಿಂದಿನ ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಓದಿ. ನೀವು ಯಾವ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ 7-8 ಎಕ್ಸಾಮಿನೇಷನ್ಸ್ಗಳಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಆಯಾ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದನ್ನು ಮೊದಲು ತಿಳಿದುಕೊಳ್ಳಿ. ಅದೇ ಮಾದರಿಯಲ್ಲಿ ನೀವು ಯಾವ ಪಾಯಿಂಟನ್ನು ಮಾತ್ರ ನಾನು ಓದಿರ್ತಕ್ಕಂಥ ಪ್ಯಾರಾಗಳಿಂದ ಪಡೆದುಕೊಳ್ಬೇಕು, ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಮೈಂಡ್ನಲ್ಲಿ ಒಂದು ಐಡಿಯಾ ಸಿಗುತ್ತೆ. ಇತ್ತೀಚೆಗೇನಾಗ್ತಾ ಇದೆ ಅಂತಂದರೆ, ಸಬ್ಜೆಕ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮುಂಚೆ ಕೆಲವು ಸಬ್ಜೆಕ್ಟ್ಗಳನ್ನು ಕೇಳಲಾಗ್ತಾ ಇತ್ತು. ಈಗ ಬಯೋಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಹೀಗೆ ಹೊಸ ವಿಷಯಗಳು, ಎನ್ವಿರಾನ್ಮೆಂಟ್ ಸೈನ್ಸ್, ಹೀಗೆ ಬೇರೆ ಸಬ್ಜೆಕ್ಟ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ್ಯಡ್ ಆಗ್ತಾ ಇರೋದ್ರಿಂದ, ಆ ಒಂದು ಸಿಲೆಬಸ್ನಲ್ಲಿ ಆ್ಯಡ್ ಆಗ್ತಾ ಇರೋದ್ರಿಂದ ಈಗ ನೀವು ಓದ್ತಕ್ಕಂಥ ಸಬ್ಜೆಕ್ಟು ತುಂಬ ಜಾಸ್ತಿ ಆಗ್ತಾ ಇವೆ. ಅದಕ್ಕೆ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ನಿಮ್ಮದೇ ಆದ ಸ್ವಂತ ನೋಟ್ಸ್ಗಳನ್ನು ತಯಾರಿ ಮಾಡೋದ್ರಿಂದ ಆಯಾ ಸಬ್ಜೆಕ್ಟ್ಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೋದು. ಪ್ಲಸ್ ಅದನ್ನು ಒಂದು ಸಾರಿ ರಿವೈಸ್ ಮಾಡೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಹೌದಾ? ಸೊ ಭಾಳಷ್ಟು ವಿದ್ಯಾರ್ಥಿಗಳೇನು ಮಾಡ್ತಾರೆ ಅಂತಂದರೆ, ಈಗಾಗಲೇ IAS ಪಾಸ್ ಆಗಿರ್ತಕ್ಕಂಥವರ ನೋಟ್ಸ್ಗಳನ್ನು ತೊಗೊಂಡು ರೆಫರ್ ಮಾಡೋದು, KS ಪಾಸ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ನೋಟ್ಸನ್ನು ತೆಗೆದುಕೊಂಡು ರೆಫರ್ ಮಾಡೋದು. ಅದರಿಂದ ನೀವು ಸೆಲೆಕ್ಟ್ ಆಗ್ತೀರಿ ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದು ರಾಂಗ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಎಲ್ಲಿಯಾದರೂ ರೋಡ್ನಲ್ಲಿ ನಾನು ಆಕಸ್ಮಿಕವಾಗಿ ನಿಮಗೆ ಭೇಟಿಯಾದರೆ ಏನು ನಿಮ್ಮ ತಲೆಯಲ್ಲಿ ಕಲ್ಪನೆ ಬರುತ್ತೆ? ಇವರು ಮೌರ್ಯ ಅಕಾಡೆಮಿಯವರು. ನನ್ನ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ನೋಡಿದ ತಕ್ಷಣ ನಿಮಗೆ ನೆನಪಾಗುತ್ತೆ, ಇವರು ಮೌರ್ಯ ಅಕಾಡೆಮಿ ಸರು. ಸೊ ಅದರಲ್ಲಿ ಇವರು ಕ್ಲಾಸ್ ಮಾಡ್ತಾರೆ, ವಿಡಿಯೋಗಳಲ್ಲಿ ಇಂತಿಂಥ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನ್ನ ನೋಡಿದ ತಕ್ಷಣ, ನನ್ನ ಫೇಸ್ ನೋಡಿದ ತಕ್ಷಣ ನಿಮಗೆ ನೆನಪಾಗ್ತಕ್ಕಂಥ ವಿಷಯಗಳು, ಮೌರ್ಯ ಅಕಾಡೆಮಿ ಸರು ಅದರಲ್ಲಿ ಇಂತಿಂಥ ಸಬ್ಜೆಕ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆ ಸಬ್ಜೆಕ್ಟ್ಗಳಲ್ಲಿ ಇಂತಿಂಥ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋ ಪಾಯಿಂಟು ಕೂಡ ನನ್ನ ನೋಡಿದ ತಕ್ಷಣ ನಿಮ್ಗೆ ನೆನಪಾಗುತ್ತೆ. ಯಾಕೆ? ನೀವು ನಾನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಚೆನ್ನಾಗಿ ನೋಡಿದ್ದೀರಿ, ಅದಕ್ಕೆ ನಾನು ನೋಡಿದ ತಕ್ಷಣ ನಿಮಗೆ ಅಷ್ಟೆಲ್ಲ ನೆನಪಾಗ್ತಾ ಇದೆ. ಹಾಗೆ
ಯಾವುದೇ ಒಂದು ವಿಷಯದ ನೋಟ್ಸ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿನೇ ತೆಗೆದುಕೊಳ್ಳಿ, ಅದರಲ್ಲಿ ಕರ್ನಾಟಕ ಇತಿಹಾಸನೇ ತೆಗೆದುಕೊಳ್ಳಿ, ಅದರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನೇ ತೆಗೆದುಕೊಳ್ಳಿ, ಅದರಲ್ಲಿ ಕೃಷ್ಣದೇವರಾಯನೇ ತೆಗೆದುಕೊಳ್ಳಿ. ಕೃಷ್ಣದೇವರಾಯನ ಬಗ್ಗೆ ಅವನು ಮಾಡಿರತಕ್ಕಂತಹ ಸಾಧನೆಗಳನ್ನು ನೀವು ಕಂಪ್ಲೀಟಾಗಿ ಓದಿ ಅದರಲ್ಲಿರುವಂಥ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಬರೆದಾಗ ಆ ಪಾಯಿಂಟ್ಸನ್ನು ನೋಡಿದ ತಕ್ಷಣ ನಿಮಗೇನು ನೆನಪಾಗುತ್ತೆ ಅಂದರೆ ಕೃಷ್ಣದೇವರಾಯನ ಇಡೀ ಇತಿಹಾಸ ಸಾಧನೆಗಳು ಎಲ್ಲ ನೆನಪಾಗಿ ಚಾಲು ಆಗ್ತವೆ. ಯಾಕಂದರೆ ನೀವು ಓದಿ ಆ ನೋಟ್ಸನ್ನು ಮಾಡಿದ್ದೀರಿ. ಯಾವ ರೀತಿ ನೋಟ್ಸ್ ಮಾಡಬೇಕು ಅಂತಂದರೆ, ಯಾವುದೇ ಒಂದು ಪ್ಯಾರಾನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಅದರ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಆ ಪಾಯಿಂಟನ್ನು ಮಾತ್ರ ನೀವು ನಿಮ್ಮ ನೋಟ್ಸ್ನಲ್ಲಿ ಬರ್ಕೋಬೇಕು. ಎಕ್ಸಾಮಿನೇಷನ್ಗೆ ಕೇಳ್ತಕ್ಕಂಥದ್ದು. ಹಾಗಾದರೆ ಯಾವುದು ಎಕ್ಸಾಮಿನೇಷನ್ ಕೇಳ್ತಕ್ಕಂಥದ್ದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹಿಂದಿನ 8-10 ವರ್ಷಗಳ ಕ್ವಶನ್ ಪೇಪರನ್ನು ನೀವು ಅಬ್ಸರ್ವ್ ಮಾಡಿದರೆ ಈ ಪ್ಯಾರಾನಲ್ಲಿ ಇಂಥದೇ ವಿಷಯವನ್ನು ಎಕ್ಸಾಮಿನೇಷನ್ಗೆ ಕೇಳ್ತಾರೆ ಅಂತಕ್ಕಂಥ ಐಡಿಯಾ ನಿಮಗೆ ಬರುತ್ತೆ. ಆ ಪಾಯಿಂಟನ್ನು ನೀವು ಬರ್ಕೊಂಡ್ರೆ ಆ ಇಡೀ ಪ್ಯಾರಾವನ್ನು ಅರ್ಥ ಮಾಡಿಕೊಂಡು ಒಂದು ಪಾಯಿಂಟ್ ಬರ್ಕೊಳ್ಳೋದ್ರಿಂದ ನೆಕ್ಸ್ಟ್ ಎಕ್ಸಾಮಿನೇಷನ್ ಸಮೀಪಿದ್ದಾಗ ನೀವು ರಿವಿಷನ್ ಮಾಡುವಾಗ ಆ ಒಂದು ಪಾಯಿಂಟ್ ನೋಡಿದರೆ ನಿಮ್ಗೆ ಇಡೀ ಪ್ಯಾರಾ ನೆನಪಾಗತ್ತೆ. ಯಾಕಂದರೆ ನೀವೇ ಆ ಪ್ಯಾರಾನ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಒಂದು ಪಾಯಿಂಟನ್ನು ನೀವು ಬರೆದಿದ್ದೀರಿ. ಹಾಗೆ ನನ್ನ ನೋಡಿದ ತಕ್ಷಣ ನನ್ನ ವಿಡಿಯೋಗಳು ನನ್ನ ಸಬ್ಜೆಕ್ಟ್ ಎಲ್ಲ ಹೇಗೆ ನೆನಪಾಯಿತೋ ಹಾಗೆ ಆ ಪ್ಯಾರಾದಲ್ಲಿ ನೀವು ಒಂದು ಪಾಯಿಂಟನ್ನು ತೆಗೆದುಕೊಂಡಾಗ ಆ ಇಡೀ ಪ್ಯಾರಾ ನಿಮ್ಗೆ ನೆನಪಾಗುತ್ತೆ. ಯಾಕಂದರೆ ನೀವೇ ಕಂಪ್ಲೀಟಾಗಿ ಆ ಪ್ಯಾರಾನ ಓದಿ ಆ ಪಾಯಿಂಟನ್ನು ಬರೆದಿದ್ದೀರಿ. ಹೌದಾ? ಅದೇ IAS KS ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ನೋಟ್ಸನ್ನು ನೀವು ರೆಫರ್ ಮಾಡಿದಾಗ ಅವನು ಓದಿ ಅದರಲ್ಲಿರೋ ಒಂದು ಪಾಯಿಂಟನ್ನು ಬರೆದಿರ್ತಾನೆ. ಆ ಪಾಯಿಂಟನ್ನು ಆ IAS ಅಧಿಕಾರಿ ಏನಿರ್ತಾರೋ KS ಆಗಿರ್ತಕ್ಕಂಥ ವ್ಯಕ್ತಿ ಯಾರಿರ್ತಾನೋ ಅವನಿಗೆ ಮಾತ್ರ ಅದನ್ನು ಪಾಯಿಂಟ್ ನೋಡಿದಾಗ ಎಲ್ಲ ನೆನಪಾಗುತ್ತೆ. ಯಾಕಂದರೆ ಆ ಇಡೀ ಪ್ಯಾರಾನ ಅರ್ಥ ಮಾಡ್ಕೊಂಡು ಅವನು ಅದರಲ್ಲಿರೋ ಒಂದು ಪಾಯಿಂಟನ್ನು ಅದರಲ್ಲಿ ಬರೆದಿರ್ತಾನೆ, ಅವನಿಗೆ ಮಾತ್ರ ಅದು ನೆನಪಾಗತ್ತೆ. ಹೌದಾ? ಹಾಗೆ ನೀವು ಯಾವುದೇ ಒಂದು ಪಾಯಿಂಟನ್ನು ಮಾಡಬೇಕು ಅಂತಂದರೆ ನೀವು ಸ್ವಂತ ಅರ್ಥ ಮಾಡಿಕೊಂಡು ಅದರಲ್ಲಿರೋ ಒಂದು ಪಾಯಿಂಟನ್ನು ನೀವು ಬರ್ಕೊಂಡಾಗ ನಿಮಗೆ ಮರಳಿ ಆ ಪಾಯಿಂಟನ್ನು ನೋಡಿದಾಗ ನಿಮಗೆ ಮಾತ್ರ ನೆನಪಾಗತ್ತೆ, ಎಲ್ಲ ಬೇರೆಯವ್ರಿಗೆ ನೆನಪಾಗಲ್ಲ. ಯಾಕಂದರೆ ನೀವು ಸ್ವಂತ ಓದಿ ಅರ್ಥ ಮಾಡ್ಕೊಂಡು ಆ ಪಾಯಿಂಟನ್ನು ರೆಡಿ ಮಾಡಿದ್ದೀರಿ. ಸೊ ಅದಕ್ಕೆ ಬೇರೆಯವರು ಬರೆದಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ರೆಫರ್ ಮಾಡಿದರೆ ಸೆಲೆಕ್ಟ್ ಆಗೋದಿಲ್ಲ, ಅದು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕಂದರೆ ಅವನು ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ. ಯಾಕಂದರೆ ಅವನು ಒಂದು ಪ್ಯಾರವನ್ನು ಅರ್ಥ ಮಾಡ್ಕೊಂಡು ಒಂದು ಪಾಯಿಂಟಲ್ಲಿ ಬರೆದಿದ್ದಾನೆ. ಮರಳಿ ಅದು ಯಾರಿಗೆ ನೆನಪಾಗತ್ತೆ? ಅವನಿಗೆ ಮಾತ್ರ ನೆನಪಾಗತ್ತೆ. ಸೊ ಅದಕ್ಕೆ ನೋಟ್ಸ್ ಮಾಡುವಾಗ ಆ ನೋಟ್ಸು ನಿಮ್ಮದೇ ಸ್ವಂತವಾಗಿರ್ತಕ್ಕಂಥ ನೋಟ್ಸ್ ಆಗಿರಲಿ, ಬೇರೆಯವರ ಕಾಪಿಯನ್ನು ಮಾಡೋಕ್ಕೆ ಹೋಗಬೇಡಿ. ಹೌದಾ? ಸೊ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡುವಾಗ ನೋಟ್ಸ್ ಮಾಡುವಾಗ ನಿಮ್ಮ ಸ್ವಂತ ನೋಟ್ಸ್ ಮಾಡಿ. ಆದರೆ ಈ ನೋಟ್ಸ್ಗಳನ್ನು ಸಿದ್ಧಪಡಿಸುವಾಗ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಬುಕ್ಸ್ಗಳನ್ನು ಮಾಡಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ಭಾರತದ ಇತಿಹಾಸ ಸಪರೇಟ್ ಬುಕ್, ಸಪ್ರೇಟಲ್ಲೇ ಒಂದು ನೋಟ್ಸನ್ನು ರೆಡಿ ಮಾಡಿ. ಮಧ್ಯಯುಗೀನ ಭಾರತದ ಇತಿಹಾಸ ಸಪ್ರೇಟ್ ನೋಟ್ಸ್ ಮಾಡಿ. ಆಮೇಲೆ ಆಧುನಿಕ ಭಾರತದ ಇತಿಹಾಸ ಅದನ್ನು ಸಪ್ರೇಟ್ ನೋಟ್ಸ್ ಮಾಡಿ. ಇವುಗಳಲ್ಲೇ ಮತ್ತು ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸ ಸಪ್ರೇಟ್ ನೋಟ್ಸ್ ಮಾಡಿ. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಬುಕ್ಸ್, ಫಿಸಿಕಲ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ ಇವುಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬುಕ್ಸ್ಗಳನ್ನು ಮಾಡಿ. ಆಮೇಲೆ ಎನ್ವಿರಾನ್ಮೆಂಟ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಒಂದು ಬೇರೆ ಬುಕ್ ಮಾಡಿ. ಜನರಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬುಕ್ಸ್ಗಳನ್ನು ಮಾಡಿ. ಪ್ರತಿಯೊಂದು ಬುಕ್ಸಲ್ಲಿ ನಿಮ್ಮ ನೋಟ್ಸ್ ಆಯಾ ಟಾಪಿಕ್ಸಿಗೆ ಸಂಬಂಧಪಟ್ಟಂತೆ ಒಂದೊಂದು ಪ್ಯಾರಾವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವುದು ಎಕ್ಸಾಮಿನೇಷನ್ ಬರ್ತದೋ ಆ ಪಾಯಿಂಟನ್ನು ಮಾತ್ರ ನೀವು ಮಾಡ್ತಾ ಹೋಗಿ. ನೀವು ಮರಳಿ ರಿವಿಷನ್ ಮಾಡಿದರೆ ನಿಮಗೆ ಆ ಇಡೀ ಪ್ಯಾರಾಗಳು ಮತ್ತೆ ಮೆಮರಿಯಲ್ಲಿ ಬರೋಕ್ಕೆ ಶುರುವಾಗ್ತವೆ. ಯಾಕಂದರೆ ನೀವೇ ಓದಿ ಆ ಪಾಯಿಂಟ್ಸನ್ನಲ್ಲಿ ಸಿದ್ಧಪಡಿಸಿರ್ತೀರಿ. ಹೀಗೆ ನೀವು ಮಾಡಿರ್ತಕ್ಕಂಥ ನೋಟ್ಸ್ ನಿಮಗೆ ಮಾತ್ರ ಉಪಯೋಗವಾಗುತ್ತೆ, ಬೇರೆಯವ್ರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದರೆ ನೀವು ಓದಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪಾಯಿಂಟ್ಸ್ಗಳವು. ಹೌದಾ? ಸೊ ಈಗ ರಸ್ತೆಯಲ್ಲಿ ಹೋಗುವಾಗ ನನ್ನ ವಿಡಿಯೋಗಳನ್ನು ನೋಡದೇ ಇರತಕ್ಕಂಥ ವ್ಯಕ್ತಿನ ತಂದು ನೀವು ನನ್ನನ್ನು ತೋರಿಸಿದರೆ ಇವರು ಯಾರು ಏನೋ ಅವ್ನಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವನು ನನ್ನ ಈ ಮುಂಚೆ ನೋಡೇ ಇಲ್ಲ. ನಿಮಗೆ ಮಾತ್ರ ನನ್ನ ಬಗ್ಗೆ ನೆನಪಾಗ್ತಾ ಇದೆ, ಯಾಕಂದರೆ ನೀವು ಕಂಪ್ಲೀಟಾಗಿ ನನ್ನ ವಿಡಿಯೋಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಹಾಗೆ ನೀವು ಮಾಡಿರ್ತಕ್ಕಂಥ ನೋಟ್ಸ್ಗಳು ಮಾತ್ರ ನಿಮಗೆ ಹೆಲ್ಪ್ ಆಗ್ತವೆ, ಬೇರೆಯವರು ಬರೆದಿರ್ತಕ್ಕಂಥ ನೋಟ್ಸ್ಗಳು ನಿಮಗೆ ಹೆಲ್ಪ್ ಆಗೋದಿಲ್ಲ. ಓಕೆನಾ? ಸೊ ಅದಕ್ಕೆ ನೀವು ಸ್ವಂತ ನೋಟ್ಸ್ಗಳನ್ನು ರೆಡಿ ಮಾಡಿ. ಪ್ರತಿಯೊಂದು ನೋಟ್ಸ್ಗಳನ್ನು ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಬುಕ್ಸ್ನಲ್ಲಿ ನೋಟ್ಸ್ಗಳನ್ನು ರೆಡಿ ಮಾಡಿ ಅವುಗಳನ್ನು ನೀವು ರಿವಿಷನ್ ಮಾಡಿ. ಅದರಿಂದ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಅಧಿಕಾರಿಗಳು ಸೆಲೆಕ್ಟ್ ಆದಮೇಲೆ ಹೇಳ್ತಿರ್ತಾರೆ, ನಾನು 3 months 6 months ಹಾರ್ಡ್ಲಿ ನಾನು ಓದಿದ್ದೆ, ಸೆಲೆಕ್ಟ್ ಆಗಿಬಿಟ್ಟೆ KS IASಗೆ ಅಥವಾ PSI ಎಕ್ಸಾಮಿನೇಷನ್ಗೆ. ಶುದ್ಧ ಸುಳ್ಳು, ಅದನ್ನು ನಂಬಕ್ಕೆ ಹೋಗ್ಬಿಡಿ. ಎಲ್ಲರೂ ಸೆಲೆಕ್ಟ್ ಆದಮೇಲೆ
ನಾನು ಜಗತ್ತಿನಲ್ಲಿ ಯಾರೂ ಇರಲಾರದಂಥ ಮಹಾನ್ ಬುದ್ಧಿವಂತ ಅಂತ ತಮ್ಮನ್ನು ತಾವು ತೋರಿಸ್ಕೊಳ್ಳೋದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದನ್ನು ನಂಬಕ್ಕೆ ಹೋಗಬೇಡಿ. ಯಾರಿಗೂ ಜಗತ್ತಿನಲ್ಲಿ ಸೂಪರ್ ಕಂಪ್ಯೂಟರ್ ರೀತಿಯಲ್ಲಿ ಬ್ರೈನನ್ನು ದೇವರು ಕೊಟ್ಟಿಲ್ಲ, ಎಲ್ಲರಿಗೂ ಸೇಮ್ ಕೊಟ್ಟಿರ್ತಾನೆ. ಸೊ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಹಾರ್ಡ್ ವರ್ಕ್ ಮಾಡಿದರೆ ನೀವು ಸೆಲೆಕ್ಟ್ ಆಗ್ತೀರ. ಪ್ರತಿಯೊಬ್ಬರು ಮಿನಿಮಮ್ 1 ವರ್ಷ 1.5 ವರ್ಷ ಓದಿದವರೇ ಇರ್ತಾರೆ, ಕಡಿಮೆ ಓದಿದವರು ಯಾರೂ ಇರೋದಿಲ್ಲ. ಸುಮ್ಮನೆ ಸೆಲೆಕ್ಟ್ ಆದಮೇಲೆ ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ. ಅದನ್ನು ಯಾರೂ ನಂಬಕ್ಕೆ ಹೋಗಬೇಡಿ. ನೀವು ಹಾರ್ಡ್ ವರ್ಕ್ ಮಾಡಿ, ಈ ಥರ ನೋಟ್ಸ್ ಮಾಡಿ, ನೋಟ್ಸ್ಗಳನ್ನು ಸಿದ್ಧಪಡಿಸೋಕ್ಕೆ ನಿಮಗೆ 1 ತಿಂಗಳು 2 ತಿಂಗಳಲ್ಲಿ ಆಗೋದಿಲ್ಲ. ಕನಿಷ್ಠ 1 ವರ್ಷ ನೀವು ನೋಟ್ಸ್ ಮಾಡೋದಕ್ಕೆ ಟೈಮ್ ಬೇಕಾಗತ್ತೆ. ಸೊ ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ಪಾಸಿಬಲ್ ವೆಪನ್ ಟು ಗೆಟ್ ದ ಸಕ್ಸಸ್. ಬೇರೆ ಯಾವುದೋ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಿಮ್ಮ ಸ್ವಂತ ನೋಟ್ಸ್ಗಳನ್ನು ನೀವೇ ಸಿದ್ಧಪಡಿಸಿ, ಆ ಪಾಯಿಂಟನ್ನು ನೀವು ಬರೆಯೋದ್ರಿಂದ, ಆ ಪಾಯಿಂಟನ್ನು ಬರಿಬೇಕಾದ್ರೆ ನೀವೇ ಓದಿರೋದ್ರಿಂದ ಮತ್ತೆ ನಿಮಗೆ ಅದು ಮೆಮರಿಯಲ್ಲಿ ನೆನಪಾಗುತ್ತೆ. ಅದಕ್ಕೆ ನಿಮಗೆ ಹೆಚ್ಚು ಅಂಕ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ನೋಟ್ಸ್ಗಳನ್ನು ಸಿದ್ಧಪಡಿಸಿ ಪ್ರಿಪೇರ್ ಆಗಿ. ಆಮೇಲೆ KS ಮೇನ್ಸ್ಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಮೇನ್ಸ್ ಸಿಲೆಬಸ್ ಪ್ರಕಾರ ನೀವು ಇಷ್ಟು ಸಿಲೆಬಸ್ಸನ್ನು ಓದೋದ್ರಿಂದ ನೀವು ಸೆಲೆಕ್ಟ್ ಆಗೋದಿಲ್ಲ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೋ ಅದೇ ರೀತಿ ನಿಮ್ಮ ಸ್ವಂತ ಪ್ರಶ್ನೆಗಳು ಅದಕ್ಕೆ ಉತ್ತರ, ನಿಮ್ಮ ಸ್ವಂತ ಪ್ರಶ್ನೆಗಳು ಅದಕ್ಕೆ ಉತ್ತರ, ನಿಮ್ಮ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಎಷ್ಟು ಡೈಲಿ ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಮೇನ್ಸ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗತ್ತೆ. ಹೌದಾ? ಸೊ ಈ ರೀತಿಯ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಅಪ್ರೋಚನ್ನು ಬಳಸಿ ನೀವು ನೋಟ್ಸನ್ನು ಸಿದ್ಧಪಡಿಸಿದರೆ ಯಾವುದೇ ರೀತಿಯ ಎಕ್ಸಾಮಿನೇಷನನ್ನು ನೀವು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಸೊ ಬರಲಿರ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ಗಳಲ್ಲಿ ನೀವು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಹೇಳ್ತಾ, ಸೊ ನಮ್ಮಲ್ಲಿ ಈಗಾಗಲೇ KS ಮತ್ತು PSI ಎಕ್ಸಾಮಿನೇಷನ್ಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಬೇತಿ ಪ್ರಾರಂಭದಲ್ಲಿದೆ. ಸೊ ಈಗ KS ನೋಟಿಫಿಕೇಷನು ಆಗಿದೆ, PSI ನೋಟಿಫಿಕೇಷನ್ ಆಗಿದೆ. ನಮ್ಮ ಆನ್ಲೈನ್ ತರಬೇತಿಯನ್ನು ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಬೋದು. ನಾನು ಏನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಯಾವ ರೀತಿ ನೋಟ್ಸ್ ಮಾಡಬೇಕು ಅಂತ, ಆ ರೀತಿ ನೋಟ್ಸನ್ನು ನಾವು ವಿವರಣಾತ್ಮಕವಾಗಿ ಸಿದ್ಧಪಡಿಸಿದ್ದೇವೆ. ವಿವರಣಾತ್ಮಕವಾಗಿ ಅಂದರೆ ನಾವು ಯಾವುದೇ ಒಂದು ಪಾಯಿಂಟನ್ನು ಅಲ್ಲಿ ಬರೆದಿಲ್ಲ, ಆ ಪಾಯಿಂಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದೇವೆ. ಸೊ ನೀವು ಅದನ್ನು ನೋಡಿ ಇನ್ನಷ್ಟು ಚೆನ್ನಾಗಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಇದು ನಮ್ಮ ಮೌರ್ಯ ಅಕಾಡೆಮಿಯ ನೋಟ್ಸ್. ಯಾವ ರೀತಿ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನೋಟ್ಸ್ ಅಲ್ಲ. ಸೊ ಇದು ಯಾವ ರೀತಿ ಅಂತಂದರೆ, ನಾವು ಎಕ್ಸಾಮಿನೇಷನಲ್ಲಿ ಯಾವ ರೀತಿ ನಿಮಗೆ ಯಾವ್ಯಾವ ವಿಷಯ ಕಂಪ್ಲೀಟಾಗಿ ಕವರ್ ಮಾಡಲಾಗಿರುತ್ತೆ, ಯಾವ ವಿಷಯವನ್ನು ಎಕ್ಸಾಮಿನೇಷನಲ್ಲಿ ಹೆಚ್ಚಾಗಿ ಕೇಳಲಾಗುತ್ತೆ, ಆ ಆಧಾರದ ಮೇಲೆ ನಿಮಗೆ ಪ್ರಶ್ನೋತ್ತರಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಆಮೇಲೆ ಮೇನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಆನ್ಸರ್ ಏನು ಬರೀಬೇಕು ಅದೆಲ್ಲವನ್ನು ಕೂಡ ನಾವು ರೆಡಿಮೇಡ್ ಆಗಿ ಸಿದ್ಧಪಡಿಸಿದ್ದೇವೆ. ಇದನ್ನು ನೀವು ಪಡೆದುಕೊಂಡು ನಮ್ಮ ಮಾಡೆಲನ್ನು ಅಬ್ಸರ್ವ್ ಮಾಡಿ ನಿಮ್ಮ ಸ್ವಂತ ನೋಟ್ಸ್ಗಳನ್ನು ಸಿದ್ಧಪಡಿಸೋದಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ. ಸೊ ನೀವು ಆನ್ಲೈನ್ ತರಬೇತಿಗೆ ಜಾಯ್ನ್ ಆಗ್ಬೋದು. ಸೊ ಎನಿವೆ, ನಮ್ಮ ಆನ್ಲೈನ್ ತರಬೇತಿಯನ್ನು ಪಡೆದುಕೊಳ್ಳೋದಕ್ಕೆ ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಪಡೆದುಕೊಳ್ಳಿ. ಸೊ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ, ಬರಲಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ನೀವು ಹೆಚ್ಚು ಅಂಕ ಗಳಿಸಲಿ ಅಂತಕ್ಕಂಥ ಹಾರೈಕೆಯ ಮಾತನ್ನು ಹೇಳಿ ಇವತ್ತಿನ ಈ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸೊ ಎನಿವೆ, ಥ್ಯಾಂಕ್ ಯು ಸೋ ಮಚ್.